ಸಾಮಾನ್ಯವಾಗಿ ಪ್ರತಿಯೊಬ್ಬ ಭಾರತೀಯನು ದಿನಕ್ಕೆ ಹಲವಾರು ಬಾರಿ ಟೀ ಅಥವಾ ಚಹಾ ಕುಡಿತಾನೆ. ಈ ಟೀ ಕನ್ಸಂಪ್ಷನ್ ನ್ಯಾಷನಲ್ ಒಬ್ಸೆಷನ್ ಆಗಿ ಬೆಳೆದಿದೆ. ಇದಕ್ಕೂ ಬ್ರಿಟಿಷರೇ ಕಾರಣ ಅಂತ ಹೇಳಿದ್ರೆ ನಂಬ್ತೀರಾ? ಬ್ರಿಟಿಷರು ಭಾರತಕ್ಕೆ ಬರೋದಕ್ಕೂ ಮೊದಲು ಭಾರತೀಯರು ಮಜ್ಜಿಗೆ, ಗಿಡಮೂಲಿಕೆಗಳ ಕಷಾಯ ಅಥವಾ ಮಸಾಲೆ ಪದಾರ್ಥಗಳ ಕಷಾಯಗಳನ್ನ ಸ್ವೀಕರಿಸ್ತಾ ಇದ್ರು. ಈಶಾನ್ಯದ ಕೆಲವು ಬುಡಕಟ್ಟು ಜನಾಂಗದವರಲ್ಲಿ ಮಾತ್ರ ಚಹಾ ಗಿಡಗಳ ಬಳಕೆ ಇತ್ತು. ಮೈನ್ ಸ್ಟ್ರೀಮ್ ಇಂಡಿಯಾದಲ್ಲಿ ಇರಲಿಲ್ಲ. ಎಷ್ಟೋ ಭಾರತೀಯರಿಗೆ ಚಹಾದ ಪರಿಚಯನೇ ಇರಲಿಲ್ಲ. ನಂತರ ಬ್ರಿಟಿಷರು ಬಂದ್ರು. 1830ರ ದಶಕದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಸ್ಸಾಂನಲ್ಲಿ ಕಾಡು ಚಹಾ ಗಿಡಗಳನ್ನ ಕಂಡುಹಿಡಿತು. ಆ ಸಮಯದಲ್ಲಿ ಚೀನಾ ಇಂಟರ್ನ್ಯಾಷನಲಿ ಟೀ ಸಪ್ಲೈ ಮಾಡುವ ಏಕೈಕ ದೇಶವಾಗಿತ್ತು. ಈ ಮೊನೋಪೊಲಿನ ಬ್ರೇಕ್ ಮಾಡೋದು ಭಾರತದಲ್ಲಿ ಚಹಾ ಬೆಳೆಯೋದ್ರಿಂದ ಸಾಧ್ಯವಾಗುತ್ತೆ ಅನ್ನೋದನ್ನ ಬ್ರಿಟಿಷರು ಕಂಡುಕೊಳ್ತಾರೆ. ಆಗ ಅವರು ಗುತ್ತಿಗೆ ಬುಡಕಟ್ಟು ಕಾರ್ಮಿಕರನ್ನ ಬಳಸಿಕೊಂಡು ಮ್ಯಾಸಿವ್ ಟೀ ಪ್ಲಾಂಟೇಶನ್ಸ್ ನ ನಿರ್ಮಿಸ್ತಾರೆ. ಐರನಿ ಅಂದ್ರೆ ಭಾರತೀಯರೇ ಇನ್ನೂ ಚಹಾ ಸೇವಿಸ್ತಾ ಇರಲಿಲ್ಲ. ಸೊ ಬ್ರಿಟಿಷ್ ಅಧಿಕಾರಿಗಳು ಇದನ್ನ ಮೊದಲು ಭಾರತದಲ್ಲಿ ವ್ಯಾಪಾರ ಮಾಡುವ ಸಲುವಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಚಹಾ ಮಾರಾಟಗಾರರನ್ನ ನೇಮಿಸ್ತಾರೆ. ಈ ಮಾರಾಟಗಾರರು ಫ್ರೀ ಸ್ಯಾಂಪಲ್ಸ್ ಕೊಡ್ತಾ ಇದ್ರು. ಹಾಲು ಸಕ್ಕರೆ ಸೇರಿಸಿ ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋದ್ರ ಮೂಲಕ ಚಹಾ ಭಾರತೀಯರ ಜೀವನ ಶೈಲಿಯ ಭಾಗವಾಗೋ ಹಾಗೆ ಮಾಡಿದ್ರು. 1900ರ ಹೊತ್ತಿಗೆ ಕೊಲೋನಿಯಲ್ ಪ್ರಚಾರದಿಂದಾಗಿ ಚಹಾ ಕುಡಿಯುವ ಅಭ್ಯಾಸ ಭಾರತದಾದ್ಯಂತ ಹರಡಿತ್ತು. ಇಂದು ಭಾರತ ವಿಶ್ವದ ಅತಿ ದೊಡ್ಡ ಚಹಾ ಗ್ರಾಹಕವಾಗಿದೆ. ಇದು 150 ವರ್ಷಗಳ ಹಿಂದಿನ ಬ್ರಿಟಿಷರ ಕಾರ್ಪೊರೇಟ್ ಸ್ಟ್ರಾಟಜಿಯ ನೇರ ಫಲಿತಾಂಶ.